ಬೇರೆ ಪಕ್ಷದ ವಿಜಯಿ ನ್ಯೂಯಾರ್ಕ್ ಮೇಯರ್ ಅವರನ್ನ ಟೀಕಿಸಿದ್ದ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊನೆಗೆ ಮೇಯರ್ ಸಭೆಗೆ ಆಗಮಿಸಿದ್ರು. ಕಾರ್ಯವೈಖರಿಯನ್ನ ಹೊಗಳಿದ್ರು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಇನ್ನು ಅಧಿಕಾರ ಸ್ವೀಕರಿಸದ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಾಮ್ದಾನಿ ಅವರು ಕರೆದ ಸಭೆಗೆ ಹಾಜರಾದರು. ಅಷ್ಟೇ ಅಲ್ಲ, ಅವರ ಕಚ್ಚಾ ಹೆಜ್ಜೆ ಮತ್ತು ಯೋಜನೆಗಳನ್ನು ಕಂಡು ಮಮ್ದಾನಿಯವರನ್ನ ಬಾಯ್ ತುಂಬಾ ಹೊಗಳಿದ್ರು. ನಿಯಮದಂತೆ ಹೊಸ ಮೇಯರ್ 2026 ಜನವರಿ 1ರಂದು ಅಧಿಕಾರ ವಹಿಸಿಕೊಳ್ಳುವರು. ತುಂಬಾ ಫಲಪ್ರದ ಚರ್ಚೆ ಎಂದು ಟ್ರಂಪ್ ಮತ್ತು ಮಮ್ದಾನಿ ಇಬ್ಬರು ತಿಳಿಸಿದ್ದಾರೆ. ಅಧ್ಯಕ್ಷರ ಬೀಡಿಬೀಡಿನ ಓವಲ್ ಕಚೇರಿಯಲ್ಲಿ ಟ್ರಂಪ್ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಮಮ್ದಾನಿಯವರೊಂದಿಗಿನ ಭೇಟಿ ಅದ್ಭುತ ಮತ್ತು ಆನಂದಿಸುವಂತಿತ್ತು. ಅವರು ನ್ಯೂಯಾರ್ಕ್ ಮೇಯರ್ಗಿರಿಯನ್ನ ಸಮರ್ಥವಾಗಿ ನಿಭಾಯಿಸುವರು ಎಂಬ ನಂಬಿಕೆ ನನಗೆ ಬಂದಿದೆ ಎಂದು ಟ್ರಂಪ್ ಅವರು ತಿಳಿಸಿದರು. ಟ್ರಂಪ್ ಕುಟುಂಬದ ಮೂಲ ಮನೆ ಕೂಡ ನ್ಯೂಯಾರ್ಕ್ನಲ್ಲಿದೆ. ಮಮ್ದಾನಿ ಜೊತೆಗಿನ ಮಾತುಕತೆ ನಾನು ನಿಶ್ಚಿತನಾಗಿರುವಂತೆ ಮಾಡಿದೆ ಎಂದು ಅವರು ಹೇಳಿದರು. ಡೆಮೊಕ್ರೆಟಿಕ್ ಪಕ್ಷದ ಮಮ್ದಾನಿ ಟ್ರಂಪ್ ಟೀಕಾಕಾರರಲ್ಲಿ ಒಬ್ಬರು. ಮಮ್ದಾನಿ ಗೆದ್ರೆ ನ್ಯೂಯಾರ್ಕ್ ನಾಶವಾಗುತ್ತದೆ ಎಂದು ಟ್ರಂಪ್ ಹೇಳಿದರು. ಅಂತಿಮವಾಗಿ ರಾಜಕೀಯ ಶಿಷ್ಟಾಚಾರದಂತೆ ಮಮ್ದಾನಿ ಸಭೆ ಕರೆದು ಟ್ರಂಪ್ರನ್ನ ಆಹ್ವಾನಿಸಿದ್ರು. ಮಾತುಕತೆಯ ಬಳಿಕ ಯಾವ ಪಕ್ಷವಾದರೂ ನಗರದ ಜನರ ಹಿತಕ್ಕೆ ದುಡಿಯುವುದು ಮುಖ್ಯ ಎಂಬ ಮಾತನ್ನ ಇಬ್ಬರು ಆಡಿದ್ದಾರೆ. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness.